ಅವನು ನಿನ್ನ ಪ್ರಾಣ ತೆಗೆಯುವ ಮುನ್ನ ನೀನೇ ಅವನನ್ನು ಮುಗಿಸಿ ಬಿಡು. ಏನ್ ಹೇಳ್ತಿದ್ದೀರಾ ಬಾಬಾ? ಅವನು ನನ್ನ ಪ್ರಾಣ. ನಾನು ಈ ಹಿಂದೆ ನಿನಗೆ ಹೇಳಿದ್ದೆ, ಆದರೆ ನೀನು ಅವನಿಗೆ ಕ್ಷಮಾದಾನ ನೀಡು. ಈಗ ಆ ರೀತಿ ಆಗುವುದಿಲ್ಲ. ನಿನ್ನ ಪ್ರಾಣ ಉಳಿಯಬೇಕೆಂದರೆ ಅವನ ಪ್ರಾಣವನ್ನು ತೆಗೆಯಲೇಬೇಕು. ಇವಾಗೆಲ್ಲ ನೆನಪಾಗ್ತಾ ಇದೆಯಾ? ಇವಾಗ್ಲೂ ಅಷ್ಟೇ, ಸೇಮ್ ಅದೇ ರಿಪೀಟ್. ತ್ರಿಶೂಲ್ ನಿನ್ ಜೀವನದಿಂದ ಡಿಲೀಟ್. ಇಲ್ಲ, ಅದು ಸಾಧ್ಯ ಇಲ್ಲ. ತ್ರಿಶೂಲ್ನ ನಿನ್ನಿಂದ ಏನು ಮಾಡ್ಕೊಳಕ್ಕಾಗಲ್ಲ. ಅವನಲ್ಲಿ ಶಕ್ತಿಗಳಿದೆ ಅಂತನಾ? ಅವನನ್ನ ಹೇಗ್ ಸಾಯಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು. ನೀನ್ ಏನೇ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು, ಆದ್ರೆ ಅದ್ ಯಾವ್ದು ಪ್ರಯೋಜನಕ್ಕೆ ಬರಲ್ಲ ತ್ರಿವಿಕ್ರಮ್. ತ್ರಿಶೂಲ್ಗೆ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಏನ್ ಮಾಡ್ತೀಯಾ? ಬೇಡ, ನನ್ನನ್ನ ಕೆಣಕ್ಬೇಡ. ಇದೇ ಕೊನೆ. ಇನ್ನೊಂದ್ಸತಿ ತ್ರಿಶೂಲ್ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಓಹೋ, ನಿನಗೆ ಕೋಪ ಬೇರೆ ಬರುತ್ತಾ? ನೀನ್ ಎಷ್ಟೇ ಕೋಪ ಮಾಡ್ಕೊಂಡ್ರು ನನ್ನನ್ನ ಏನು ಮಾಡ್ಕೊಳಕ. ನಿನ್ನಲ್ಲಿ ಶಕ್ತಿ ಇದೆ ಅಂತ ಗರ್ವ ಪಡ್ಬೇಡ. ಆ ಗರ್ವನ ಮುರಿಯೋ ಸಮಯ ಹತ್ರ ಬಂದಿದೆ. ನಿನ್ಮೇಲೆ ನಿನಗೆ ಅಷ್ಟೊಂದು ಕಾನ್ಫಿಡೆನ್ಸಾ? ಈ ತ್ರಿವಿಕ್ರಮ್ ಏನು ಮಾಡಲ್ಲ ಅಂತ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ಹಾ, ನಿನ್ನ ಆದಿಶೇಷನ್ನ ನಿನ್ನ ಕಣ್ಣು ಮುಂದೆನೆ ಸಾಯಿಸ್ತೇನೆ. ನಿನ್ನಿಂದ ಅವನನ್ನ ಸಾಯಿಸೋದು ಅಸಾಧ್ಯ. ಅವನ್ನ ಉಳಿಸ್ಕೊಳ್ಳೋದು ಅಸಾಧ್ಯ. ನಾನು ಅವನನ್ನ ಉಳಿಸ್ಕೊತೀನಿ. ನಾನು ಅವನ್ನ ಅಳಿಸಾಕ್ತೀನಿ. ಅದು ಹೇಗೆ ಅಳಿಸ್ತೀಯೋ ನಾನು ನೋಡ್ತೀನಿ. ಇದೇ ನಮ್ಮಿಬ್ಬರ ಚಾಲೆಂಜ್. ನೋಡಿದ್ದೆ ಅಜ್ಜಿ, ಆ ಶಿವಾನಿ ಹೇಗ್ ಮಾತಾಡ್ತಾಳೆ ಅಂತ. ನಾನು ತ್ರಿಶೂಲ್ನ ಬಂದ್ಸಿಟ್ಟಿದ್ದೀನಿ ಅನ್ನೋ ಚಿಕ್ಕ ಭಯನೂ ಇಲ್ಲ ಅವಳಿಗೆ. ನನಗೆ ಚಾಲೆಂಜ್ ಮಾಡ್ತಾಳೆ, ತ್ರಿಶೂಲ್ನ ಕಾಪಾಡ್ಕೋತೀನಿ ಅಂತ. ನಾಗಮಣಿ ಎಲ್ಲಿದೆ ಅಂತ ಹೇಳು ಅಜ್ಜಿ, ನಾನು ಅದನ್ನ ಪಡ್ಕೋಬೇಕು. ಅದಕ್ಕೆ ಸಹಾಯ ಮಾಡ್ಲೇಬೇಕು. ನೀ ನನಗೆ ದಾರಿ ಎರೆದಿರೋ ಎಲ್ಲ ಶಕ್ತಿನೂ ಬಳಸ್ತೀನಿ. ನೀ ನನ್ನ ಜೊತೆ ಮಾತಾಡ್ಲೇಬೇಕು. ಮಾತಾಡೋ ಅಜ್ಜಿ, ಮಾತಾಡೋ. ಮೊಮ್ಮಗನೇ ಸಮಾಧಾನ ಮಾಡ್ಕೊ. ಮುಂದಿನ ಅಮಾವಾಸ್ಯವರೆಗೂ ನಾನ್ ಮಾತಾಡೋದು ಅಸಾಧ್ಯ ಅಂದ್ರು ಯಾಕೆ ಪ್ರಯತ್ನ ಮಾಡ್ತಿದ್ಯಾ? ಅಜ್ಜಿ, ನೀನಿಲ್ದೇನೆ ಕೈ ಕಾಲಿ ಆಡ್ತಾ ಇಲ್ಲ. ನೀನು ಹೀಗ್ ಪ್ರಯತ್ನ ಮಾಡೋದ್ರಿಂದ ನನಗೆ ಆಪತ್ತು. ನಾನು ಶಾಶ್ವತವಾಗಿ ದೂರ ಹೋಗ್ಬೇಕಾಗತ್ತೆ. ಹಾಗ್ ಮಾತ್ರ ಮಾಡ್ಬೇಡ ಅಜ್ಜಿ. ನಾಗಮಣಿನ್ ಪಡ್ಕೋಬೇಕು ಅಂತ ಹೇಳಿ ಮಾತ್ ನಿಲ್ಸ್ಬಿಟ್ಟೆ. ನಾಗಮಣಿ ಎಲ್ಲಿದೆ, ಅದನ್ನ ಹೇಗ್ ಪಡ್ಕೋಬೇಕು ಅಂತ ಹೇಳು ಅಜ್ಜಿ. ನನ್ಗಿರೋದು ಸ್ವಲ್ಪ ಸಮಯ ಅಷ್ಟೇ. ಅಷ್ಟ್ರಲ್ಲಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೇಳು ಅಜ್ಜಿ. ನಾಗಮಣಿ ಪಡ್ಕೊಳ್ಳೋ ದಾರಿ ನಿಮ್ಮಪ್ಪ. ನನ್ನಪ್ಪನ? ಹೌದು. ನಾಗಮಣಿ ದಿಗ್ವಿಜಯನ್ ಬಳಿ ಇದೆ. ನೀವು ಹುಟ್ಟಿದ ದಿನ ಅವರೆಲ್ಲ ನಾಗಬನಕ್ ಹೋಗಿ ಗಂಡ್ ಸರ್ಪನ ಸಾಯಿಸಿತು. ಯಾಕೆ ಗೊತ್ತಾ? ನಾಗಮಣಿನ ಪಡೆಯೋಗಿ. ಈಗ ನಾಗಮಣಿ ಅವ್ರ ಹತ್ರನೇ ಇದೆ. ನಿಮ್ಮಪ್ಪನ್ ಕೇಳಿದ್ರೆ ನಿನಗ್ ಸಿಗತ್ತೆ. ಅಜ್ಜಿ, ಅವ್ರು ಕೇಳಿದ್ರೆ ಕೊಡಲ್ಲ. ಅದನ್ನ ಹೇಗ್ ಪಡ್ಕೋಬೇಕು ಅಂತ ನೀನೇ ಹೇಳು ಅಜ್ಜಿ. ಅಜ್ಜಿ, ಮಾತಾಡೋ ಅಜ್ಜಿ. ಡ್ಯಾಡಿಂದ ನಾಗಮಣಿನ ಹೇಗ್ ಪಡ್ಕೊಳ್ಳೋದು? ಆದಿಶೇಷ ತ್ರಿವಿಕ್ರಮನ ಬಂಧನಕ್ಕೊಳಗಾಗಿ ದಿನಗಳೇ ಕಳೀತಾ ಬಂತು. ಆದಿಶೇಷನ ರಕ್ಷಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ. ನಾನು ಏನ್ ಮಾಡ್ಲಿ? ಹಸಕೆ ದಯವಿಟ್ಟು ನನಗೆ ಸಹಾಯ ಮಾಡು.
ನನ್ನ ಆದಿಶೇಷನ ಉಳಿಸ್ಕೊಳ್ಳೋದಕ್ಕೆ ನನಗೆ ಯಾವ ದಾರಿನೂ ತೋಚ್ತಾ ಇಲ್ಲ. ಆದಿಶೇಷನನ್ನು ರಕ್ಷಿಸಿಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ ಶಿವಾನಿ. ಆದಿಶೇಷನನ್ನು ರಕ್ಷಿಸಿಕೊಳ್ಬೇಕಂದ್ರೆ ನಿನಗಿರೋದು ಒಂದೇ ದಾರಿ. ಏನದು ಏನದು ವಾಸುಕಿ? ತ್ರಿವಿಕ್ರಮನನ್ನ ಎದುರಿಸೋದು. ಅವನನ್ನ ನಾನು ಹೇಗೆ ಎದುರಿಸ್ಲಿ? ಅವನು ತುಂಬಾ ಶಕ್ತಿಶಾಲಿ. ಅವನ ಶಕ್ತಿ ಮುಂದೆ ನಾನು ಸೋತ್ ಹೋಗ್ತೀನಿ. ಆದಿಶೇಷನ ಬಂಧನದಿಂದ ಕಾಪಾಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ. ಅವನನ್ನ ಎದುರಿಸೋದು ಸುಲಭ ಅಲ್ಲ ನಿಜ. ಆದ್ರೆ ಅದನ್ನ ಬಿಟ್ಟು ನಿನ್ನ ಮುಂದೆ ಬೇರೆ ಯಾವ ಆಯ್ಕೆನೂ ಉಳಿದಿಲ್ಲ. ವಾಸುಕಿ, ನೀನೇ ಹೀಗಂದ್ರೆ ಹೇಗೆ? ನನ್ನ ಎಲ್ಲ ಪರಿಸ್ಥಿತಿನೂ ನಿನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅಸಹಾಯಕಳಾಗಿದ್ದೀನಿ. ನಾನು ಕೂಡ. ಪ್ರತಿ ಬಾರಿ ನಾನು ನನ್ನ ಸಹಾಯಕ್ಕೆ ನಿಲ್ಲೋದು ಅಸಾಧ್ಯ. ಇನ್ನು ನನ್ನ ಪ್ರಯತ್ನಗಳೆಲ್ಲ ಮುಗಿದಿದೆ. ಇನ್ನು ನಿನಗೆ ನನ್ನಿಂದ ಸಲಹೆಗಳು ಸಿಗಬಹುದೇ ಹೊರತು ಸಹಾಯ ಸಿಗೋದಿಲ್ಲ. ನೀನು ಆದಿಶೇಷನನ್ನು ರಕ್ಷಿಸಲೇಬೇಕು. ಇಲ್ಲವಾದರೆ ನಾಗಲೋಕಕ್ಕೆ ಕುತ್ತು ಬರಬಹುದು. ಜೊತೆಗೆ ನಾಗಮಣಿ ಕೂಡ ಕೈ ತಪ್ಪಿ ಹೋಗಬಹುದು. ಇಲ್ಲ, ಹಾಗಾಗೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಹಾಗಾದ್ರೆ ನೀನು ಈ ಅವಕಾಶದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತ್ರಿವಿಕ್ರಮ್ನನ್ನ ಎದುರಿಸಿ ಆದಿಶೇಷನನ್ನ ರಕ್ಷಿಸಲೇಬೇಕು. ನಿನ್ನಿಂದ ಈ ಪ್ರಯತ್ನವಾಗಲೇಬೇಕು ಶಿವಾನಿ. ಆದಿಶೇಷನ ಜೀವ ನಿನ್ನ ಕೈಯಲ್ಲಿದೆ. ಯೋಚಿಸು. ಶತ್ರು ಸೂಚಕ ಪರಿಣಾಮಕಾರಿಯಾಗಿರೋ ಹಾಗಿದೆ. ಶತ್ರುವಿನ ಸುಳಿವು ಸಿಗ್ತಾ ಯಾರು ಅಂತ ಗೊತ್ತಾಯ್ತು ಬಾಬಾ. ಯಾರು ನಿನ್ನ ಶತ್ರು? ಅವರಿಗೆ ಸಂಬಂಧಪಟ್ಟ ಏನಾದ್ರೂ ವಸ್ತುವನ್ನು ತಂದಿದ್ದೀಯಾ? ಕೊಡುವುದನ್ನು. ದಿಗ್ವಿಜಯ ನಿನ್ನನ್ನೇ ಕೇಳುತ್ತಿರುವುದು. ಅವರು ಹೇಗಿದ್ದಾರೆಂದು ತಿಳಿದುಕೊಳ್ಳಬೇಕಲ್ಲ. ಮುಖಚಹರೆ ನೆನಪಿದೆಯಾ? ಹೇಳು. ನಾನು ರೇಖಾಚಿತ್ರವನ್ನು ರಚಿಸುತ್ತೇನೆ. ನೋಡೋಕೆ ಹೇಗಿದ್ದಾರೆ ಹೇಳು. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಬಾಬಾ. ಆರಾಮಾಗಿ ಗುರುತಿಸ್ಬೋದು. ಅಂದರೆ ಅವರು ನಿನ್ನ ಪರಿಚಯದವರ? ತುಂಬಾ ಪರಿಚಯ. 23 ವರ್ಷ ಮುದ್ದಿನಿಂದ ಸಾಕು ಬೆಳೆಸ್ದವನು. ನನ್ನ ಕೊಲ್ಲಕ್ ಪ್ರಯತ್ನ ಮಾಡಿದ್ದು ಬೇರೆ ಯಾರು ಅಲ್ಲ ಬಾಬಾ, ನನ್ನ ಮಗ ತ್ರಿವಿಕ್ರಮ. ನಿನ್ನ ಬಗ್ಗೆ ಎಲ್ಲ ಸತ್ಯಗಳು ಅವನಿಗೆ ತಿಳಿದಿದೆ ಅಂದಾಗ ನನಗೆ ಅಲ್ಲಿ ಅನುಮಾನವಾಗಿತ್ತು. ಆದರೆ ಈಗ ಅವನು ಹೀಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನು ಹಠ ಮಾಡ್ದ, ಬೆದರಿಕೆ ಹಾಕದ, ಅದೆಲ್ಲ ಸರಿ. ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗಿದ್ದಾನೆ ಅಂದ್ರೆ ದ್ವೇಷದ ಕಿಚ್ಚು ಏರಿದರೆ ಮುಗಿಯಿತು ದಿಗ್ವಿಜಯ. ಅವನು ಮತ್ತೆ ನಿನ್ನ ಮೇಲೆ ಆಕ್ರಮಣ ಮಾಡೇ ಮಾಡುತ್ತಾನೆ. ಅದಕ್ಕೆ ನೀನು ತಯಾರಾಗಿರಬೇಕು. ಅವನು ನಿನ್ನ ಪ್ರಾಣ ತೆಗೆಯುವ ಮುನ್ನ ನೀನೇ ಅವನನ್ನು ಮುಗಿಸಿಬಿಡು. ಏನ್ ಹೇಳ್ತಿದ್ದೀರಾ ಬಾಬಾ? ಅವನು ನನ್ನ ಪ್ರಾಣ. ನಾನು ಈ ಹಿಂದೆ ನಿನಗೆ ಹೇಳಿದ್ದೆ, ಆದರೆ ನೀನು ಅವನಿಗೆ ಕ್ಷಮಾದಾನ ನೀಡು. ಈಗ ಆ ರೀತಿ ಆಗುವುದಿಲ್ಲ. ನಿನ್ನ ಪ್ರಾಣ ಉಳಿಯಬೇಕೆಂದರೆ ಅವನ ಪ್ರಾಣವನ್ನು ತೆಗೆಯಲೇಬೇಕು. ಬಾಬಾ, ಅವನು ನನ್ನ ಜನ್ಮ ಕೊಡದೇ ಇರ್ಬೋದು, ಆದ್ರೂ ಅವನು ನನಗೆ ಮಗನ. ಕೈ ತುತ್ತು ಹಾಕಿ ಬೆಳೆಸ್ದವನಿಗೆ ವಿಷ ಕೊಡೋದ ನನ್ನಿಂದ ಆಗಲ್ಲ ಬಾಬಾ. ವಿಜಯ, ಈ ಕರುಣೆಯೇ ನಿನ್ನನ್ನು ನಾಗಮಣಿಯಿಂದ ದೂರ ಮಾಡುತ್ತಿರುವುದು. ನಾಗಮಣಿ ಬೇಕೆಂದರೆ ಈ ಬಂಧಗಳನ್ನು ಮರೆಯಬೇಕು, ಸಂಬಂಧಗಳನ್ನು ದೂರ ಮಾಡಬೇಕು. ನಮ್ಮ ಕೆಲಸಕ್ಕೆ ಯಾರೇ ಅಡ್ಡ ಬಂದರೂ ಅವರ ಕಥೆಯನ್ನು ಮುಗಿಸಿ ಬಿಡಬೇಕು. ಅಲ್ಲ ಬಾಬಾ, ನನ್ನ ಮಗ. ಪುತ್ರ ವಾತ್ಸಲ್ಯ, ದಯೆ, ಕರುಣೆ ಇದ್ಯಾವುದು ನಿನ್ನಲ್ಲಿ ಇರಕೂಡದು. ಹಾಗೇನಾದರೂ ನಡೆದುಕೊಂಡರೆ ನಾಗಮಣಿಯನ್ನು ಕಳೆದುಕೊಳ್ಳುತ್ತೀಯ. ನಿನಗೆ ನಾಗಮಣಿ ಮುಖ್ಯನೋ ಪುತ್ರ ವಾತ್ಸಲ್ಯ ಮುಖ್ಯ? ನೀನೇ ನಿರ್ಧಾರ ಮಾಡು. ನನಗೆ ನಾಗಮಣಿನೇ ಮುಖ್ಯ. ಹಾಗಾದರೆ ತ್ರಿವಿಕ್ರಮನನ್ನು ಸಂಹಾರ ಮಾಡ. ಹಾಗೆ ಆಗಲಿ.
ನಾಗಮಣಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇದು ಒಂದು ಹಾಗೆ ಹೋಗ್ಲಿ. ವಿಜಯೀ ಭವ ದಿಗ್ವಿಜಯ, ಆದಷ್ಟು ಬೇಗ ಸೂತಕದ ಸುದ್ದಿ ಹೊತ್ತು ಬಾ. ಅಜ್ಜಿ ಯಾಕೇನು ಮಾತಾಡ್ತಿಲ್ಲ? ಏನಾದ್ರೂ ಮಾತಾಡಜ್ಜಿ. ಕಷ್ಟಪಟ್ಟು ನೀನು ಮಾತಾಡೋ ಹಾಗೆ ಮಾಡಿದ್ದೆ. ಪೂರ್ತಿ ವಿಷಯ ಹೇಳ್ದೆ ಯಾಕೆ ಹಾಗೆ ಮಾಯ ಆಗೋದೆ? ಮಾತಾಡೋ ಅಜ್ಜಿ. ಆ ನಾಗಮಣಿ ಎಲ್ಲಿದೆ? ಆ ದಿಗ್ವಿಜಯ ಎಲ್ಲಿಟ್ಟಿದ್ದಾನೆ? ಅದನ್ನ ಹೇಳು ಅಜ್ಜಿ. ನಾನು ಆ ನಾಗಮಣಿನ ಪಡ್ಕೊಳ್ಳೋದು ಹೇಗೆ? ನಾನು ದಿಗ್ವಿಜಯ ಕೇಳಿದ್ರೆ ಕೊಟ್ಬಿಡ್ತಾನ? ನೀನ್ ನಾಗಮಣಿ ಶಕ್ತಿ ಬಗ್ಗೆ ಹೇಳಿದ್ದನ್ನ ನೋಡಿದ್ರೆ ನಾನು ಅದನ್ನ ಪಡ್ಕೊಳ್ಳೋದು ಅಸಾಧ್ಯ ಅನಿಸ್ತಾ ಇದೆ. ಒಂದ್ ವೇಳೆ ನಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನ್ ಕಾಪಾಡ್ತೀಯ ಅಲ್ವಾ? ಮಾತಾಡು ಅಜ್ಜಿ. ಲೆಟರ್? ಮೊಮ್ಮಗನೆ, ಭಯ ಪಡಬೇಡ. ನಾನಿರದೇ ಇದ್ರು ನನ್ ಶಕ್ತಿ ನಿನ್ಗೆ ಜೊತೆಯಾಗಿರುತ್ತೆ. ನಾಗಮಣಿನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಪ್ರಾಣ ಕಳ್ಕೊಳ್ತೀನಿ ಅಂತ ಆತಂಕ ಬೇಡ. ಒಂದ್ ವೇಳೆ ನಿನ್ ಪ್ರಾಣ ಹೋದ್ರೂ ಇನ್ನೊಂದು ಬಾರಿ ಬದುಕೋ ಶಕ್ತಿ ನಿನ್ನಲ್ಲಿದೆ. ನಿನ್ನ ಉಸಿರು ನಿಂತು 15 ನಿಮಿಷಕ್ಕೆ ಮತ್ತೆ ನಿನ್ನ ಉಸಿರು ಬರುತ್ತೆ. ನೀನು ಬದುಕಿ ಬರ್ತೀಯ. ಅದು ನಿನಗಿರೋ ಮಹಾನ್ ಶಕ್ತಿ. ಇದನ್ನ ನೀನು ಒಮ್ಮೆ ಮಾತ್ರ ಬಳಸಬಹುದು. ಅಂದ್ರೆ ನಾನು ಚಿರಂಜೀವಿ, ಸತ್ರು ಇನ್ನೊಂದ್ಸತಿ ಬದುಕ್ತೀನ? ಎಂತ ವಿಷಯ ಹೇಳ್ದೆ ಅಜ್ಜಿ. ಅದಕ್ಕೆ ಅಜ್ಜಿ ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು ಅಜ್ಜಿ. ಚಿರಂಜೀವಿನ? ನಾನ್ ಚಿರಂಜೀವಿ. ದೇವ್ರೆ, ನಾನ್ ಏನ್ ಮಾಡ್ಲಿ ಈಗ? ಪಾಸುಕಿ ನೋಡಿದ್ರೆ ನಾನು ಆದಿಶೇಷನ ಕಾಪಾಡ್ಕೊಳ್ದೆ ಹೋದ್ರೆ ನಾಗಲೋಕಕ್ಕೆ ಕುತ್ತು ಬರುತ್ತೆ. ನಾಗಮಣಿ ಕೈ ತಪ್ಪು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾನು ಇಷ್ಟು ವರ್ಷ ಅನುಭವಿಸಿದ ನೋವು, ಇಷ್ಟು ವರ್ಷ ಪಟ್ಟ ಕಷ್ಟ ಎಲ್ಲ ಒಂದೇ ಕ್ಷಣದಲ್ಲಿ ವ್ಯರ್ಥ ಆಗ್ಬಿಡುತ್ತಾ? ಮತ್ತೆ ಹೊಸದಾಗಿ ಪ್ರಯತ್ನ ಶುರು ಮಾಡ್ಬೇಕಾ? ಇಲ್ಲ, ಮತ್ತೆ ಹೊಸ ಆರಂಭ ಸಾಧ್ಯ ಇಲ್ಲ. ನಾಗಮಣಿಗಾಗಿ ನಾನು ಇಷ್ಟು ದೂರ ಬಂದಿದ್ದೀನಿ. ಮತ್ತೆ ಹೆಜ್ಜೆನ ಹಿಂದೆ ಇಡೋ ಮಾತೇ ಇಲ್ಲ. ಅದೇನಾದ್ರೂ ಆಗ್ಲಿ, ನನ್ನ ಜೀವನ ಪಣಕ್ಕಿಟ್ಟಾದ್ರೂ ಸರಿ, ಪತ್ರ ವಿಕ್ರಮ್ನ ನಾನು ಎದುರಿಸ್ತೀನಿ. ಅವನನ್ನ ಎದುರಿಸೋಕೆ ನನಗೆ ವಿಶೇಷವಾದ ಶಕ್ತಿಗಳು ಬೇಕಾಗುತ್ತೆ. ನಾನು ಇನ್ನಷ್ಟು ಬಲಿಷ್ಠರಾಗಬೇಕು. ನಾನು ಈಗಲೇ ಆದಿಶಕ್ತಿ ಯಾಗ ಮಾಡ್ತೀನಿ. ಅಗ್ನಿದೇವನಿಂದ ನಾನು ಶಕ್ತಿಗಳನ್ನ ಪಡ್ಕೋತೀನಿ. ಓಂ ಶಕ್ತಿ, ಜಯ ಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಮಾತಾಯಿ, ಮಾಪಾ. ಅವನು ನಿನ್ನ ಪ್ರಾಣ ತೆಗೆಯುವ ಮುನ್ನ ನೀನೇ ಅವನನ್ನು ಮುಗಿಸಿಬಿಡು. ನಿನ್ನ ಪ್ರಾಣ ಉಳಿಯಬೇಕೆಂದರೆ ಅವನ ಪ್ರಾಣವನ್ನು ತೆಗೆಯಲೇಬೇಕು. ತ್ರಿವಿಕ್ರಮನ ಕೊಲ್ಲದೆ ಬೇರೆ ದಾರಿನೇ ಇಲ್ಲ ಅಂತ ಬಾಬಾ ಹೇಳಿದ್ರು. ತ್ರಿವಿಕ್ರಮನ ಕೊಲ್ಲೋದು ಅಷ್ಟು ಸುಲಭ. ಸಂಬಂಧಗಳನ್ನ ಹೇಗೆ ಕಳಚ್ಕೊಳ್ಳೋದು? ಓ ತ್ರಿವಿಕ್ರಮ್, ಬಂದ್ಯಾ? ನಿನಗಾಗೆ ಕಾಯ್ತಾ ಇದ್ದೆ. ಯಾಕೋ ಹೀಗೆ ಮಾಡ್ತಾ ಇದೆಯಾ? ಆಗಿದ್ದಾಗೋಯ್ತು ಅಂತ ಎಲ್ಲವನ್ನು ಮರೆತು ಬಿಡು. ತ್ರಿಶೂಲ್ ಎಲ್ಲಿ ಅಂತ ಹೇಳು, ಅವ್ನು ಬರೋ ಹಾಗೆ ಮಾಡು. ನಾನು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ? ಅಂದ್ರೆ ನಾನು ಬದಲಾಗಿ ನಿಮ್ಮ ಹತ್ರ ಸಾರಿ ಕೇಳಕ್ ಬಂದಿದ್ದೆ ಅನ್ಕೊಂಡ್ರಾ? ನಿನಗೂ ಎಲ್ಲ ಅರ್ಥ ಆಗಿರುತ್ತೆ. ಮನೆಯವ್ರ ಮೇಲೆ ದ್ವೇಷ ಸಾಧಿಸೋದು ಎಷ್ಟು ಸರಿ.
ಎಲ್ರೂ ನಿನ್ನೋರೇ ಅಲ್ವಾ? ಪ್ಲೀಸ್ ಸ್ಟಾಪ್ ಇಟ್. ನನ್ಗದೆಲ್ಲ ಏನೂ ಇಲ್ಲ. ನೋ ಫೀಲಿಂಗ್ಸ್, ನೋ ಸೆಂಟಿಮೆಂಟ್ಸ್. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಮನೇಲಿ ನಡೆದಿದ್ದನ್ನ ಇನ್ನೂ ಮರ್ತಿಲ್ಲ. ನಾನು ಮರ್ತು ಬಿಟ್ಟಿದ್ದೀನಿ, ನೀನು ಮರಿ. ನೀವ್ ಅದನ್ನ ಮರಿಬೋದು, ನಾನು ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ನನಗೆ ಅವಮಾನ ಮಾಡಿದ್ದೀರಾ, ನನಗೆ ನೋವು ಕೊಟ್ಟಿದ್ದೀರಾ. ನನ್ನ ವಿಷಯ ಅಂತ ಬಂದಾಗ ಪ್ರತಿ ಸಾರಿನೂ ಮೋಸ ಮಾಡಿದ್ದೀರಾ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯಾಕೋ ದ್ವೇಷ ಸಾಧಿಸ್ತಾ ಇದೆಯಾ? ಬಿಟ್ಟು ಬಿಡು. ಯಾವುದನ್ನು ಬಿಡಲ್ಲ. ನನ್ನ ನೋವೇನು ಅಂತ ನಿಮ್ಗೂ ಗೊತ್ತಾಗ್ಬೇಕು, ಅದನ್ನ ನೀವು ಅನುಭವಿಸ್ಬೇಕು. ಅದೇ ನನ್ ಗುರಿ. ತ್ರಿವಿಕ್ರಮ್, ಮಾತಾಡ್ಬೇಡಿ ನೀವು. ನನ್ನ ಪ್ರಾಣಕ್ಕೆ ಕುತ್ತು ತಂದೋರು ನೀವು. ನಾನಷ್ಟೇ ಅಲ್ಲ, ಮನೆಯವ್ರು ಎಲ್ಲರೂ ಭಯದಿಂದ ಬದುಕ್ತಿದ್ದಾರೆ. ಅದು ನಿಮ್ಮಿಂದಾಗಿ. ಏನೋ ಹೇಳ್ತಾ ಇದೀಯಾ? ನಾನೇನೋ ಮಾಡಿದ್ದೀನಿ? ನಿಮ್ ಬಗ್ಗೆ ಏನೋ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ನಾನು ಹುಟ್ಟಿದ ದಿನ ನೀವು ನಾಗಬನಕ್ಕೆ ಸುಮ್ಮನೆ ಹೋಗಿಲ್ಲ. ಗಂಡ ಸರ್ಪನ ಸುಮ್ಮನೆ ಕೊಂದಿಲ್ಲ. ನಿಮ್ ಉದ್ದೇಶನೇ ಬೇರೆ, ನಿಮ್ ಗುರಿನೇ ಬೇರೆ. ಏನು ಉದ್ದೇಶ? ಎಲ್ಲ ನಾನೇ ಹೇಳ್ಬೇಕಾ? ಏನು ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀರಾ? ಈ ತಲಹರಟೆ ಮಾತೆಲ್ಲ ನನ್ನ ಹತ್ರ ಆಡ್ಬೇಡ. ನಿನ್ನ ಹತ್ರ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಸುಮ್ಮನೆ ತ್ರಿಶೂಲ್ನ ಬಿಟ್ಬಿಡು. ನಿಮ್ ವಿಷಯಕ್ಕೆ ಬಂದ ತಕ್ಷಣ ವಿಷಯನೇ ಬದಲು ಮಾಡಕ್ ನೋಡ್ತೀರಾ? ಪರವಾಗಿಲ್ಲ, ನಿಮ್ ರೂಟಲ್ಲೇ ಬರ್ತೀನಿ. ತ್ರಿಶೂಲ್ನ ಬಿಡ್ಬೇಕಲ್ಲ? ಸರಿ ಆಯ್ತು, ಅವನ್ನ ಬಿಡ್ತೀನಿ. ಆದ್ರೆ ನಾನ್ ಕೇಳಿದ್ದನ್ನ ನೀವು ಕೊಡ್ಬೇಕು. ಹೇಳು, ಏನ್ ಬೇಕು ನಿನಗೆ? ಹಣನಾ, ಆಸ್ತಿನಾ? ನಿನ್ ದುಡ್ಡು, ನಿನ್ನ ಆಸ್ತಿ ಯಾರಿಗ್ ಬೇಕು? ನನಗ್ ಬೇಕಾಗಿರತ್ತೆ ಬೇರೆ. ಏನ್ ಬೇಕು? ನನಗೆ ನಾಗಮಣಿ ಬೇಕು. ನಾಗಮಣಿನ ನನಗ್ ಕೊಡು. ನೀನ್ ಹೇಳ್ದಾಗ ಕೇಳ್ತೀನಿ. ತ್ರಿಶೂಲ್ನು ಬಿಡ್ತೀನಿ. ನಾಗಮಣಿನ? ಹಾಗಂದ್ರೇನು? ನನಗೆಲ್ಲ ಗೊತ್ತಿದೆ ಡ್ಯಾಡ್. ನೀವು ಗಂಡ್ ಸರ್ಪನ ಕೊಂದಿದ್ದೆ ನಾಗಮಣಿಗಾಗಿ. ಅದನ್ನ ಪಡ್ಕೊಳ್ಳೋದಕ್ಕಾಗಿ ನೀವು ನಾಗಮಣಿ ಕತ್ಕೊಂಡ್ ಬಂದಿದ್ದಕ್ಕೆ ನಮ್ಮ ಮನೆ ಸುತ್ತ ಇಚ್ಛಾದಾರಿ ನಾಗಗಳು ಓಡಾಡ್ತಾ ಇರೋದು. ಇಚ್ಛಾದಾರಿ ನಾಗಗಳು ತೊಂದರೆ ಕೊಡ್ತಿರೋದೇ ನಿಮ್ಮಿಂದ. ನೀವು ಮೋಸ ಮಾಡಿರೋದಕ್ಕೆ ಇಚ್ಛಾದಾರಿ ನಾಗಗಳು ಭೂಮಿಗೆ ಬಂದಿರೋದು. ವಾಟ್ ನಾನ್ಸೆನ್ಸ್! ಈ ಅಡ್ಗೋಲಜ್ಜಿ ಕತೆಗಳೆಲ್ಲ ನನ್ನ ಹತ್ರ ಹೇಳಕ್ ಬರಬೇಡ. ಯಾವುದು ಅಡ್ಗೋಲಜಿ ಕತೆ? ಹಾಗಿದ್ರೆ ಇದೆಲ್ಲ ಸುಳ್ಳ? ನೀವು ನಾಗಮಣಿನ ಪಡ್ಕೊಂಡ್ ಬಂದಿಲ್ಲ, ಅಥವಾ ನಿಮ್ಗೆ ನಾಗಮಣಿ ಬಗ್ಗೆ ಏನೂ ಗೊತ್ತಿಲ್ವಾ? ಅದು ನಾಗಮಣಿ ಅಂದ್ರೆ ಏನು, ಹೇಗಿರುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ. ನೀವು ಸುಳ್ಳು ಹೇಳಿ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ಆ ನಾಗಮಣಿ ನಿಮ್ ಹತ್ರನೇ ಇರೋದು ಅಂತ. ನೀವು ಅಪ್ಪನ ಹತ್ರ ನಾಗಬನದ ನಕ್ಷೆ ಇಸ್ಕೊಂಡಿದ್ರಿ. ಇಸ್ಕೊಂಡಾದ್ಮೇಲೆ ನಾಗಬನಕ್ಕೆ ಹೋಗಿತ್ತು. ಅಲ್ಲಿ ಇಚ್ಛಾದಾರಿ ನಾಗಗಳನ್ನ ಸಾಯಿಸಿದ್ದು. ನಾಗಮಣಿನ ಎತ್ಕೊಂಡ್ ಬಂದಿತ್ತು. ಅದಕ್ಕೆ ತಾನೆ ನೀವು ಅಪ್ಪನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರೋದು. ಇದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಡ್ಯಾಡ್? ನನಗೆಲ್ಲ ಗೊತ್ತು. ನನಗೆ ನಾಗಮಣಿ ಬೇಕು. ಅದನ್ನ ಕೊಡಿ. ಸುಮ್ಮನೆ ಕೊಡ್ತಿರೋ ಇಲ್ವೋ? ಇಲ್ಲ ಅನ್ನೋದನ್ನ ಹೇಗೋ ಕೊಡೋದು? ನಾಗಮಣಿನ ಕೊಡ್ಲಿಲ್ಲ ಅಂದ್ರೆ ಹೇಗ್ ಪಡ್ಕೋಬೇಕು ಅಂತ ನನಗೆ ಗೊತ್ತು. ಕೊಡ್ತಿರೋ ಇಲ್ವೋ?